ಆಗ್ಬಿಡ್ತೈತೆ ನೋಡ್ರಿ. ನಾನು ಯಾಕೆ ಎಲ್ಲರ ಥರ ಎಲ್ಲರೂ ಗಂಡು ತಂದು ಹಾಕ್ತಾನ ಮಾಡಿ ಹಾಕೋತ ಕುಂತು ಬಿಡ್ತಾರಲ್ಲ, ನಾನು ಯಾಕೆ ಆ ಥರ ಮಾಡೋಕೆ ಹೋಲಿಲ್ಲಪ್ಪ ಅನ್ನೋಂಥ ಅಭಿಪ್ರಾಯ ಒಮ್ಮೊಮ್ಮೆ ಮನ್ಸಿಗಂತ ಅನಿಸ್ಬಿಡ್ತೈತಿ. ಆಯ್ತೇನೋ ಮುಕ್ಕ ನಡ್ರಿ. ಆಯ್ತು ನಮ್ಮ ಯಜಮಾನ್ರಿಗೆ ಎಷ್ಟು 12 ಗಂಟೆಗೆ ಬರ್ತಾರೋ 1 ಗಂಟೆಗೆ ಬರ್ತಾರೋ ಗೊತ್ತಿಲ್ಲ. ಈಗ ಅವ್ರ ಸಂಬಂಧ ಈಗ ಬಾಕುಲ್ ತೆಗಿಯಕಾರ ಮತ್ತು ಎಚ್ಚರಿಕೆನೇ ಇರ್ಬೇಕ್ರಿ. ಎಡಿಟಿಂಗ್ ಲಗುಟ್ ಮಾಡ್ತೀನಿ ಅಂದ್ರೂ ಅವ್ರ ಸಂಬಂಧ ಕಾಯಬೇಕು. ನಿಜ ಹೇಳ್ತೀನಿ ರೀ ಫ್ರೆಂಡ್ಸ, ನೈಟ್ ಭಾಳ ತಲೆ ತಿಂತದ್ರಿ ಎಡಿಟಿಂಗ್ ಕೆಲಸ. ಅದ್ರಾಗ ಮದ್ವೆದು ಒಂದು ವಿಡಿಯೋ ಐತ್ರಿ, ಎಷ್ಟು 1.5 ತಾಸು ಟೈಮ್ ಹಿಡಿತು ನೋಡ್ರಿ ಫ್ರೆಂಡ್ಸ್ ಅದು. ಬಟ್ ನಿಮ್ಗೆ ಅದು ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಜಾಸ್ತಿ ನಾ ಕಾಣಿಸ್ಕೊಂಡಿಲ್ಲ. ಬಟ್ ಅವು ಭಾಳ ಪ್ರೀತಿಯಿಂದ ಒಂದು ಅಪೇಕ್ಷೆ ಪಟ್ಟು ನಮ್ದೆಲ್ಲ ವಿಡಿಯೋ ಹಾಕ್ರಿ ನೀವು ಯೂಟ್ಯೂಬ್ದಾಗ ಅಂತೇಳಿ ಹೇಳಿದ್ರು. ಸೊ ಅವ್ರಿಗೂ ಒಂದು ಮೆಮೊರಿಯಾಗಿ ಉಳ್ಕೊಂತದ ಅಂತೇಳಿ ಆ ವಿಡಿಯೋನ ಎಡಿಟ್ ಮಾಡೀನಿ ರೀ ಫ್ರೆಂಡ್ಸ. ಸ್ವಲ್ಪ ಜಾಸ್ತಿನೇ ಟೈಮ್ ತೊಗೊಂಡು ವಿಡಿಯೋ ಎಡಿಟಿಂಗ್ ಮಾಡೀನಿ. ಇನ್ನೊಂದು ಚಾನಲ್ದಾಗ ಹಾಕಿರ್ತೀನಿ, ನೋಡ್ಬರ್ರಿ. ಹೆಸರು ಅದು ನನಗೆ ಹಳದಿ ಶಾಸ್ತ್ರಕ್ಕೆ ಹೋಗಿದ್ದೆ. ಅವಳು ಮದ್ವೆಗೂ ಬೆಳಗ್ಗೆ ಹೋಗ್ಬೇಕಂದ್ರೆ ನನಗೆ ಲೂಸ್ ಮೋಷನ್ ಶುರು ಆಗಿಬಿಡ್ತು. ಹಾಗಾಗಿ ನನಗೆ ಮದುವೆಗೆ ಹೋಗೋದಕ್ಕೆ ಆಗಲಿಲ್ಲ. ಬಟ್ ಲಗ್ನ ಪತ್ರಿಕೆದೊಳಗೆ ಇತ್ತು, ಪತ್ರಿಕೆ ಮಕ್ಕಳು ಎಲ್ಲಿ ಇಟ್ಬಿಟ್ಟಿದ್ರೇನ ಸಿಗಲಿಲ್ಲ ಅದು. ಹಾಗಾಗಿ ಮತ್ತು ನಮ್ಮ ಜಯ ಮಮ್ಮಿಯವ್ರ ಮನೆಗೆ ಇಟ್ರಿ ಮದುವೆ ಲಗ್ನ ಪತ್ರ ಅಂದ್ರೆ ಅವ್ರ ಅಡ್ರೆಸ್ರು ಮತ್ತು ಅವರ ಹುಡುಗ ಹುಡುಗಿ ಹೆಸರು ತಲೆಗೆ ಇದ್ದಿದ್ದಿಲ್ಲ. ಹಾಗಾಗಿ ಮತ್ತು ಇದನ್ನು ನೋಡಿಕೊಂಡು ಎಡಿಟ್ ಮಾಡಿ ಹಾಕೀನಿ. ಈಗ ಕಾಯೋದೊಂದು ದೊಡ್ಡ ಕಷ್ಟ ನೋಡ್ರಿ ಫ್ರೆಂಡ್ಸ್. ನಾವು ಹೆಣ್ಮಕ್ಳು ಎಲ್ಲಿಗಾರ ಒಂದು ಗಳಿಗೆ ಹೋಗಿ ಬರೋಷ್ಟೊತ್ತಿಗೆ ಲೇಟ್ ಆಯ್ತಂದ್ರೆ ಮನ್ಯಾಗ ಒಂದು ಸೌಂಡ್ ಹೊಡಿರ್ತಾರೆ. ಅದ್ರಾಗ ಅವ್ರ ಗಂಡು ಮಕ್ಳು ಇಷ್ಟಾಗಿ ಲೇಟ್ ಬರಲ್ಲಕ್ಕ ನಾವು ಹೆಣ್ಮಕ್ಳು ಸುಮ್ಮನೆ ಕಣ್ಣು ಮುಚ್ಕೊಂಡು ಕಣ್ಣು ಬಡ್ಕೋತ ತುಕುಡ್ಸ್ಕೊಂತ ಕುಂತು ಬಿಡ್ಬೇಕು. ನಂದು ಹೆಂಗೂ ಎಡಿಟಿಂಗ್ ಕೆಲಸ ಸ್ವಲ್ಪ ಟೈಮ್ ಹಿಡಿತದೆ ಬಿಡ್ರಿ, ಎಚ್ಚರಿಕೆನೇ ಇರ್ತೀನಿ. ಬಟ್ ಈ ಮಕ್ಕಳು ಪಿಲ್ಯಾ ಈಗ ಏರ್ತಿತ್ಯ ನೀನು ಹಿಂಗೆ ಮೈಂಡ್ ಈ ಸದ್ಯಕ್ಕೆ ಅಪ್ಸೆಟ್ ಆಗ್ಬಿಡ್ತೀರಿ ಫ್ರೆಂಡ್ಸ್. ಒಮ್ಮೊಮ್ಮೆ ಏನು ಮಾಡ್ಬೇಕಪ್ಪ ಹೆಂಗೆ ಮಾಡ್ಲಪ್ಪ ನಂಗಂತ ಅನಿಸ್ಬಿಡ್ತೈತಿ. ಅವ್ರದ್ದೊಂದು ಮತ್ತು ಈ ಮಕ್ಳದೊಂದು ಯೂಟ್ಯೂಬ್ ಕೆಲಸ ಒಂದು ಮನೆ ಕೆಲಸ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗೋದು ಜಗ್ಗಿ ಪ್ರಾಬ್ಲಮ್ ಆದಂಗೆ ಆಗ್ಬಿಡ್ತೈತಿ ಫ್ರೆಂಡ್ಸ್. ಈ ಬ್ಲಾಗ್ದಾಗ ಏನೂ ಇಲ್ಲ ಅಂತ ಅನಿಸಿರ್ಬೋದು, ಬಟ್ ಸೂಕ್ಷ್ಮವಾಗಿ ನೋಡೋರಿಗೆ ತುಂಬಾ ಅರ್ಥ ಆಗ್ತೈತಿ. ಯಾಕಂದ್ರೆ ನಮ್ಮನ್ನ ಅರ್ಥ ಮಾಡ್ಕೊಳೋರು ಯೂಟ್ಯೂಬ್ದಾಗೇ ಜಾಸ್ತಿ ಜನ ಅದಿರಿ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಬರ್ತಿರ್ತಾರೆ ಹಂಗೆ ಅಂತ ಹೇಳೋರು. ಬಟ್ ಆದ್ರೂ ಪರವಾಗಿಲ್ರಿ ಫ್ರೆಂಡ್ಸ, ಜಾಸ್ತಿ ಜನ ಖುಷಿ ಕೊಡೋರು ಅದಿರಿ. ಮತ್ತು ಎಲ್ಲರೂ ನಮಗೆ ನೆಚ್ಚಿಸೋ ಥರ ಹೇಳ್ಬೇಕು ಮಾತಾಡ್ಬೇಕಂತ ಏನು ಇರಂಗಿಲ್ಲ. ನಾವು ಹೆಂಗೆ ಎಲ್ಲರಿಗೂ ಖುಷಿ ಕೊಡೋ ಥರ ವಿಡಿಯೋ ಮಾಡೋಕ್ಕಾಗಲ್ಲ, ಎಲ್ಲರನ್ನೂ ಮೆಚ್ಚಿಸೋ ಥರ ವಿಡಿಯೋ ಮಾಡೋಕ್ಕಾಗಲ್ಲ ನೋಡ್ರಿ. ಹಂಗನ ನಮ್ಮ ಮಟ್ಟಕ್ಕೂ ಕೂಡ ಅದೇ ಹಾಗೆ ಅನ್ಕೋಬೇಕಲ್ಲ. ಮತ್ತು ನಮಗೂ ಎಲ್ಲರೂ ಇಷ್ಟ ಆಗೋ ಥರ ಇರಂಗಿಲ್ಲ ಸಿಗಂಗಿಲ್ಲ ಅಂತೇಳಿ. ಬಟ್ ಸಿಕ್ಕೋರು ಆದರೂ ಕೂಡ ಅವ್ರನ್ನೆಲ್ಲರನ್ನೂ ಪಡ್ಕೊಂಡಿನಲ್ಲ, ಅವ್ರನ್ನ ಉಳಿಸ್ಕೊಳೋದಕ್ಕೆ ಯಾವಾಗಲೂ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ ಫ್ರೆಂಡ್ಸ. ಏನು ಮಾಡೋದು, ಈ ಸಂಸಾರ ಸಂಬಂಧ ಹೆಣ್ಮಕ್ಳು ಎಷ್ಟು ಬಡ್ದಾಡ್ತೀವಿ, ಎಷ್ಟೆಲ್ಲ ಸರ್ಕಸ್ ಮಾಡ್ತೀವಿ. ಒಂದೊಂದು ಟೈಮ್ದಾಗ ಅರ್ಥ ಮಾಡ್ಕೊಂಡ್ರೆ ಅರ್ಥ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಹೆಣ್ಣಿನ ಜನ್ಮ, ಆ ಹೆಣ್ಣಿನ ಗೋಳು ಯಾರ್ಯಾರಿಗೂ ಬೇಡ ಅಂತಲೇ ಹೇಳ್ಬೋದು ನೋಡ್ರಿ ಫ್ರೆಂಡ್ಸ. ನನ್ನ ಜಾಗಿನ್ಯಾಗ ತುಂಬ ಜನರು ಹೆಣ್ಮಕ್ಳು ಇದ್ದಾರೆ. ನಾ ಎಲ್ಲ ಈಗೇನು ಹೇಳಕ್ಕೆ ಹೋಗೋಣ, ಈಗ ನೋಡ್ರಿ ಫ್ರೆಂಡ್ಸ, ನಾವು ಕಷ್ಟ ಅಂತಿಗೇಸಿ ಅಂತೀವಪ್ಪ ಅಂತಂದ್ರೆ ಕೆಲವ್ರು ಏನು ಹೇಳ್ತಾರೆ, ನಮ್ಕಿನ್ನ ಕೆಳಗಡೆ ಇದ್ದವ್ರು ನೋಡಿ ಜೀವನ ಮಾಡಂತ ಹೇಳ್ತಾರೆ. ಸರಿ, ಕೆಲವರು ಪ್ರೀತಿಯಿಂದ ಹೇಳ್ತಾರೆ, ಇನ್ನು ಕೆಲವರು ನಮ್ಮನ್ನ ಅದೇ ಥರನೇ ನಮ್ಮನ್ನ ಅಲ್ಲೇ ಇರಬೇಕು, ನಾವು ಮುಂದೆ ಹೋಗ್ಬಾರ್ದು ಅನ್ನೋ ಲೆವೆಲ್ದಾಗ ಮಾತಾಡ್ತಾರೆ. ನನಗೆ ಅರ್ಥ ಆಗ್ತದೆ ಫ್ರೆಂಡ್ಸ, ಯಾರ ಉದ್ದೇಶ ಯಾರ ಮನಸ್ಥಿತಿ ಹೆಂಗಿರುತ್ತೆ, ಮಾತಾಡುವಾಗ ಅದೊಂದು ಟ್ಯೂನ್ ಇರ್ತೈತೆ ನೋಡ್ರಿ ಫ್ರೆಂಡ್ಸ. ಆ ಟ್ಯೂನ್ದಾಗೆ ನಂಗೆ ಗೊತ್ತಾಗ್ತದೆ ಇವ್ರ ಉದ್ದೇಶ ಹಿಂಗೈತಿ, ಇವರು ಹೊಟ್ಟೆಯವರಿಂದ ಹೇಳ್ತಾರೆ, ಇವರು ಪ್ರೀತಿಯಿಂದ ಹೇಳ್ತಾರೆ ಅಂತೇಳಿ. ಸಬ್ಸ್ಕ್ರೈಬರ್ಸು ಹೇಳ್ತಿರ್ತಾರೆ, ಅದು ತಪ್ಪಂತ ಹೇಳಂಗಿಲ್ಲ ಆದ್ರೆ. ಬಟ್ ಇನ್ನೊಂದು ಅದೇ ಏನಂತಂದ್ರೆ, ನಮ್ಗೆ ಕಷ್ಟ ಐತಂದಾಗ ಇನ್ನೊಬ್ರು ನೋಡಿ ನಾವು ಸಮಾಧಾನ ಮಾಡ್ಕೋಬೇಕಂತ ಹೇಳ್ತಿರ್ತಾರಲ್ಲ. ಬಟ್ ನಾನು ಅದು ಇಷ್ಟು ದಿನ ಒಪ್ಕೊಂಡ ನಡೆದೀನಿ. ಇನ್ನೊಬ್ರು ನಮ್ಕಿನ್ನ ಕೆಳಗಡೆ ಇರೋರನ್ನ ನೋಡಿ ಜೀವನ ಮಾಡೀನಿ. ಅದ್ರ ನಾವು ಕೆಳಗಡೆ ಇರೋರನ್ನ ನೋಡಿ ಜೀವನ ಮಾಡ್ಕೊತ ನಾವೇ ಕೆಳಗಡೆ ಆಗಕತ್ತೀವಿ. ನಮ್ಮ ಕೆಳಗಡೆ ಇದ್ದವರು ನಮ್ಕಿನ್ನ ಮೇಲೆ ಬರಕತ್ತಿದಾರ. ಸೊ ಒಂದೊಂದು ಟೈಮ್ದಾಗ ತಪ್ಪು ರೀ. ನಮ್ಗಿಂತ ಕೆಳಗಡೆ ಇರೋರನ್ನ ನೋಡಿ ನಾವು ಜೀವನ ಮಾಡ್ಬೇಕಂತ ಕೇಸ್ ಏನು ಅನ್ಕೋತೀವಲ್ಲ, ಅದು ಭಾಳ ತಪ್ಪು.
ಯಾಕಂದ್ರೆ ನಾವು ಯಾಕೆ ಕೆಳಗಡೆ ಅದಾರ ಅಂತೇಳಿ ಅವ್ರಿಗೆ ಅವಮಾನ ಮಾಡ್ಬೇಕ್ರಿ ಫ್ರೆಂಡ್ಸ, ಹೌದಿಲ್ರಿ? ಅದು ಅವ್ರಿಗೆ ಹರ್ಟ್ ಆಗ್ತದಲ್ಲ. ಈಗ ಯಾರಿಗೋ ಹೋಗಿ ನೀ ನನಕಿನ್ನ ಕೆಳಗಡೆ ಅದಿ, ನನಕಿನ್ನ ಬಡವಳು ಅದಿ ಅಂತಂದ್ರೆ ಹರ್ಟ್ ಆಗುತ್ತೇನಿಲ್ಲ. ಬಟ್ ನಾವು ನಮ್ಮಷ್ಟಕ್ಕೆ ನಾವು ಅನ್ಕೊಂಡು ಜೀವನ ಮಾಡಿದ್ರು ಅದು ಇನ್ನೊಬ್ರಿಗೆ ನಾವು ಅವಮಾನ ಮಾಡ್ದಂಗನೆ. ಮತ್ತು ಒಂದೊಂದು ಟೈಮ್ದಾಗ ಅಯ್ಯೋ ನೋಡ್ರಿ ಅವ್ರು ಏನೆಲ್ಲ ಮಾಡ್ಬೇಕತ್ತು, ಅವ್ರು ಏನೆಲ್ಲ ತೊಗೊಂಡ್ರು, ಅವ್ರು ಏನೆಲ್ಲ ಮಾಡಿದ್ರು ಅಂತಂದ್ರೆ ಅತಿಶಯಣ ಅಂತೇಳಿ ಕೆಲವೊಬ್ರು ಫ್ಯಾಮಿಲಿ ಒಳಗೆ ಇರ್ತಾರೆ ನೋಡ್ರಿ. ಮಂದಿದ್ ನೋಡಿ ಯಾಕೆ ಜೀವನ ಮಾಡ್ತೀರಿ, ಮಂದಿದ್ ನೋಡಿ ಜೀವನ ಮಾಡೋದಿಲ್ಲ ಅಂತೇಳಿ. ಅಂದ್ರೆ ಕೆಳಗಡೆ ಇರೋರನ್ನ ನೋಡಿ ಜೀವನ ಮಾಡಂತ ಹೇಳೋ ಜನರು ನಮ್ಕಿನ ಮೇಲೆ ಅದಾರಪ್ಪ, ನಾವು ಅವ್ರಕಿನ ಚೆನ್ನಾಗಿ ನಾವು ಅವ್ರಂಗ ಅಂತ ಸಣ್ಣಂಗಿಲ್ಲ. ನಾವು ಲೈಫ್ನಾಗ ಮುಂದೆ ಬರಬೇಕು, ಚೆನ್ನಾಗಿ ಎಲ್ಲ ಬೇಕಾದ ಬೇಡ ತೊಗೊಂಡು ಮಾಡಿ ಎಲ್ಲ ಚೆನ್ನಾಗಿರ್ಬೇಕಂತ ಅನ್ಕೊಂಡ್ರೆ ನಿಂದೆಷ್ಟೈತೆ ಅಷ್ಟರೊಳಗೆ ನೋಡ್ಕೊಂಡು ಹೋಗೋಣ. ಅದು ಬೇರೆ ಅಂದರೆ ಮೇಲೆ ಇರೋರು ನೋಡಿ ಜೀವನ ಮಾಡಬೇಡ್ರಿ, ಕೆಳಗಡೆ ಇರೋರನ್ನ ನೋಡಿ ಜೀವನ ಮಾಡಿರಿ, ನೀವು ಅಲ್ಲೇ ಇರಿ ಅನ್ನೋ ಒಂದು ಅರ್ಥದೊಳಗೆ ಕೆಲವರು ಹೇಳ್ತಿರ್ತಾರ. ಕೆಲವ್ರು ಯಾಕೆ ನಮ್ಮ ತಾಯಿನೂ ಕೂಡ ಅದೇ ಥರನೇ ಹೇಳ್ಕೊತ ಬಂದಳ. ನಾವು ಅವ್ರನ್ನ ಮಾತು ಮೀರಿಲ್ಲ, ಅದೇ ಥರನೇ ನಡ್ಕೊತ ಹೋಗಿದ್ವಿ. ಎಲ್ಲೋ ಒಂದು ಕಡೆ ಅದು ತಪ್ಪಾಯ್ತನ ಅಂತ ತೆಗೆಸ ನನ್ನ ಅಭಿಪ್ರಾಯ. ನಾವು ಯಾರೂ ನೋಡೋದು ಬೇಕಾಗಿಲ್ಲ, ನಮ್ದು ಹೆಂಗೆ ಐತಿ ನಮ್ಮ ಜೀವನ ಅಲ್ಲ, ನಮ್ಮ ಜೀವನ ಹೆಂಗೆ ನಡಿಬೇಕು, ನಾವು ಹೆಂಗಿರಬೇಕು, ನಮ್ಮ ಲೈಫ್ ಸ್ಟೈಲ್ ಹೆಂಗಿರಬೇಕು, ನಮ್ಮ ಆಸೆ ಕನಸುಗಳು ಏನದವ ನಾವು ಅದನ್ನಷ್ಟೇ ಈಡೇರಿಸ್ಕೊಂತ ಹೋಗ್ಬಿಡ್ಬೇಕ್ರಿ. ಅವ್ರು ನೋಡಿ ಇವ್ರು ನೋಡಿ ಅಂತ ಸಮಾಧಾನ ಪಡ್ಕೊಂಡು ಜೀವನ ಮಾಡ್ಕೊತ ಹೋದ್ವಿ ಅಂದ್ರೆ ನಾವು ಬಡವ್ರು ನೋಡ್ಕೋತ ನಮ್ಕಿನ್ನ ಬಡವ್ರು ಇದ್ದವ್ರನ್ನ ನೋಡ್ಕೋತ ನಾವು ಅಲ್ಲೇ ಇರ್ತೀವಿ. ಆ ಬಡವ್ರನ್ನೇ ಶ್ರೀಮಂತರಾಗ್ಬಿಟ್ಟಿರ್ತಾರೆ. ಯಾಕಂದ್ರೆ ಅವ್ರು ಯಾವತ್ತಿಗೂ ಯಾರನ್ನೂ ನೋಡಿ ಬದುಕ್ತಿರಂಗಿಲ್ಲಲ್ಲ. ಅವರು ಅವ್ರಕಿನ್ನ ಮೇಲೆ ಇದ್ದರನ್ನ ನೋಡಿ ಜೀವನ ಮಾಡ್ತಿರ್ತಾರೆ. ಹಾಗಾಗಿ ಅವ್ರ ಮೇಲೇನೆ ಹೋಗ್ತಿರ್ತಾರ. ನಮ್ಕಿನ್ನ ಕೆಳಗಡೆ ಇದ್ದನ್ನ ಜೀವನ ನೋಡ್ಕೊತ ಹೋದಂದ್ರೆ ನಾವು ಕೆಳಗಡೆನೂ ಹೋಗ್ತಿರ್ತೀವಿ. ಇವಾಗೇನೋ ದೇವ್ರ ಪುಣ್ಯದಿಂದ ಹೇಳ್ಬೇಕಂದ್ರೆ ಯೂಟ್ಯೂಬ್ದು ಅದ್ರೊಳಗೆ ಭಾಳ ಪುಣ್ಯ ಐತ್ರಿ. ಸೊ ಅದರಿಂದ ನಮ್ಗೊಂದು ಮನಿ ಒಂದು ಸದ್ಯಕ್ಕೆ ಆಗೈತಿ. ಬಟ್ ಮನ್ಯಾಗ ಅದೀವಪ್ಪ ಅಂದ್ರೆ ಈ ಮನಿ ಹಿಂದಿನ ಸಾಲ ಯಾರಿಗೆ ಕಾಣಲಾಗೈತಿ. ಕೆಲವೊಬ್ರಿಗೆ ಈ ಮನಿ ಅಷ್ಟೇ ಕಾಣಾಕತ್ತೈತಿ ಸದ್ಯಕ್ಕೆ. ನಾ ಎಲ್ಲ ಎಂಥ ಗಟರ್ ಐತ್ರಿ ನಮ್ದು ಇದ್ದಿದಂಥ ಹಳೆ ಮನೆ, ನಮ್ಮ ಸ್ವಂತ ಮನೆ ಅಂತೇಳಿ ಏನು ಅಂತೀವಲ್ಲ, ಎಂಥ ಎಲ್ಲ ಏನದು ಇವತ್ತು ನೆನ್ಸ್ಕೊಳಕ್ಕೂ ಹೋಗ್ಬಾರ್ದು. ಒಂದೊಂದು ನೆನ್ಸುವಂಥ ಅದಾವ, ಒಂದೊಂದು ನೆನೆಸ್ಲಾರ್ದು ಅಂತ ಅದಾವು. ಊಟ ಮಾಡಕ್ಕೋತ ಟಾಯ್ಲೆಟ್ ಬ್ಯಾಡ ಅನಿಸ್ತಿದ್ವಿ ಫ್ರೆಂಡ್ಸ್. ಎಲ್ಲ ಟಾಯ್ಲೆಟ್ದಂದು ಹೊರಗೆ ಬಂದು ಮ್ಯಾಗ ನೀರು ಸ್ವಿಮ್ಮಿಂಗ್ ಪೂಲ್ ಥರ ನಿಂದಿರ್ತಿದ್ರಿ. ಅದ್ರೊಳಗೆ 1, 2 ಮುಸುರಿ ಎಲ್ಲನೂ ಮಿಕ್ಸ್ ಆಗಿ ಮ್ಯಾಗ ಸ್ವಿಮ್ಮಿಂಗ್ ಪೂಲ್ ಥರ ತೇಲ್ತಿತ್ತು. ಫಸ್ಟು ಬಾಕಲನೇ ನಂದೇ ರೂಮ್ ಇರ್ತಿತ್ತು ಮನ್ಯಾಗ. ಜಾಡ್ರಿ ಫ್ರೆಂಡ್ಸ್, ಅದನ್ನು ಆ ಥರ ಜೀವನ ತೆಗೆದು ಬಂದೀವಿ. ಅವಾಗ ಯಾರು ಅನ್ನಲಿಲ್ಲ ಪಾಪ ಅಂತೇಳಿ. ಯಾಕಂದ್ರೆ ಆಮೇಲೆ ಬಾಡಿಗೆ ಮನ್ಯಾಗೂ ಸ್ವಲ್ಪ ಬಾಡಿಗೆ ಕಡಿಮೆ ಹೋಲ್ ಬಿಡ್ರಿ, ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಂಡು ಹೋದ್ರಾಯ್ತು. ಯಜಮಾನ್ರು ಪಗಾರನು ಕಡಿಮೆ ಐತಿ, ನಾನು ಯೂಟ್ಯೂಬ್ ಮಾಡಿ ಏನೋ ಒಂದು ಆಗುತ್ತಂತ ಹೋದ್ವಿ. ಚೆನ್ನಾಗೇ ಅಂತ ಒಮ್ಮೆ ಅನಿಸ್ತಿತ್ತು, ಒಮ್ಮೆ ಹೈರಾಣಿತ್ತು. ಬಟ್ ಬಾಡಿಗೆ ಕಡಿಮೆ ಅಂತೇಳಿ ನಾನು ಅದನ್ನೆಲ್ಲನೂ ಕಾಂಪ್ರಮೈಸ್ ಮಾಡ್ಕೊಂಡು ಹೋದೇನ್ರಿ ಫ್ರೆಂಡ್ಸ. ಯಾಕೆ ನಾನು ಒಂದು ಬೇಸಿಗೆ ನೋಡಿಕೊಂಡು ಎಲ್ಲರಂಗೂ ಆರಾಮಾಗಿ ಇರ್ಬೋದಾಗಿತ್ತಲ್ಲ, ಯಾಕೆ ಇರಲಿಲ್ಲ? ನಮ್ಮ ಯಜಮಾನ್ರಿಗೋಸ್ಕರ ನಮ್ದು ಆಸ್ತಿ ಎಷ್ಟೈತೆ ಅಷ್ಟೇ ಕಾಲು ಚಾಚಬೇಕಂತೇಳಿ ನಾನು ಯಾರ ಕಡೆಯಿಂದ ಹೇಳ್ಸ್ಕೊಳೋ ಅಂಥದ್ದು ಮಾಡಂಗಿಲ್ರಿ ಫ್ರೆಂಡ್ಸ. ಯಾಕಂದ್ರೆ ಇನ್ನೊಬ್ಬರ ಕಡೆಯಿಂದ ಹೇಳ್ಸ್ಕೊಳೋ ತಪ್ಪು ನಾನು ಮಾಡಿಲ್ಲ. ನಾನೆಲ್ಲ ತಿಳಿದು ಎಲ್ಲರ್ಕಿನ್ನ ಒಂದು ಹೆಜ್ಜೆ ಮುಂದಿಟ್ಟನೆ ನಾನು ಜೀವನ ಮಾಡಕತ್ತೀನಿ. ಯಾಕಂದ್ರೆ ನಮ್ಮ ತಂದೆ ತಾಯಿ ಯಾವ ಥರ ಕಷ್ಟಪಟ್ಟಿದಾರ, ನಮ್ಮ ತಂದೆ ಕುಡಿತ ಚಟಕ್ಕೆ ಬಿದ್ದ ಮ್ಯಾಗ ನಮ್ಮ ತಾಯಿ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿ ಜೀವನ ಮಾಡಿದಾರ ಅಂತೆಲ್ಲ ನಮ್ಗೆ ಗೊತ್ತೈತಿ. ಹಾಗಾಗಿ ನಾವು ಎಲ್ಲನೂ ತಿಳ್ಕೊಂಡು ನಮ್ಮ ತಾಯಿದೇ ನೋಡಿ ನಾವು ಎಷ್ಟು ತಿಳ್ಕೊಂಡು ಇವತ್ತು ನಾವು 4 ಮಂದಿ ಅಕ್ಕ ತಂಗಿಯರು ಹಂಗೆ ಇದೀವಿ. ಜೊತೆಗೆ ಬೇಟನ್ನು ಕೂಡ ಅಷ್ಟೇ ರೀ. ಇದು ಕೂಡ ಸುಮ್ಮನೆ ಯಾಕೆ ಬೇರೆ ಹೊಸ ತಗೊಳೋದು ಮುಂದೆ ಬೇಡ, ಇದನ್ನೇ ನಮ್ಮ ತಾಯಿ ಕೊಟ್ಟಿರುವಂಥದ್ದು, ಇದನ್ನೇ ಸ್ವಲ್ಪ ರಿಪೇರಿ ಮಾಡ್ಕೊಂಡ್ರೆ ಆಯ್ತು ಅಂತೀನಿ. 4,000 ರೂಪಾಯಿ ಇದನ್ನ ಖರ್ಚು ಬಂತು, ಅದನ್ನು ನಾನೇ ಕೊಟ್ಟಿದ್ದೀನಿ. ನಾ ಕೊಟ್ಟು ಇದನ್ನ ಆಟ ರಿಪೇರಿ ಮಾಡ್ಕೊಂಡು ಇಟ್ಟಿದ್ದೀನಿ. ಮನೆಯೊಳಗೆ ಇಂಥ ಮನೆ ಐತಂದ್ರೆ ಅದಕ್ಕೆ ಹೊಸದೆಲ್ಲ ತೊಗೋಬೇಕು. ನನಗೆ ಎಲ್ಲ ಆಸೆ ಇರಂಗಿಲ್ಲ, ಎಲ್ಲ ಇರ್ತವೆ. ಬಟ್ ಅದಕ್ಕೆಲ್ಲ ಥರದಿಂದನೂ ನನಗೆ ಒಬ್ಬೇಕಿಗೆ ಇದ್ರೆ ಬರೋಂಗಿಲ್ಲ. ಅದೆಲ್ಲ ಯಜಮಾನ್ರಿಗೂ ಸ್ವಲ್ಪ ಇರಬೇಕು ಫ್ರೆಂಡ್ಸ್. ಅವ್ರದ್ದೆಲ್ಲ ಕೆಲಸ ಊರಿಗೆ ಉಪ್ಕಾರಿ ಮನೆಗೆ ಮಾರಿ ಅನ್ನೋ ಥರನೇ ಆಧಾರ. ಆ ಒಂದು ಸ್ವಭಾವ ಇಷ್ಟು ದಿನ ಸಹಿಸ್ಕೊಂಡು ಬಂದೀನಿ ರೀ. ಈಗ ಸಹಿಸ್ಕೊಳೋ ಶಕ್ತಿನೇ ಇಲ್ಲದಂಗೆ ಆಗ್ಬಿಟ್ಟೈತಿ. ಯಾರಾದರೂ ಏನಾದರೂ ಒಂದು ಹೇಳಕ್ಕೆ ಬರ್ತಾರಂದ್ರೆ ಕೈ ಮುಗಿತೀನಿ ರೀ ಫ್ರೆಂಡ್ಸ್. ಯಾಕಂದ್ರೆ ಎಲ್ಲರದ್ದು ಕೇಳಿ 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 ಏನು ನಾನು ಒಂದೊಂದು ಟೈಮ್ದಾಗ ಕೆಲವ್ರು ಹೇಳ್ತಿರ್ತಾರೆ ಸಹಿತ ಚುರುಕದ ಶಾಣೆ ಅದ ಅಂತೇಳಿ. ಆ ಚುರುಕ್ತನ ಶಾಣೆತನ ನಾನು ನನ್ನ ಗಂಡಿನ ಮ್ಯಾಗ ತೋರಿಸ್ಲಿಲ್ಲ ರೀ ಫ್ರೆಂಡ್ಸ್. ಯಾಕಂದ್ರೆ ಅವ್ರ ಮ್ಯಾಗ ಒಂದು ದೊಡ್ಡ ವಿಶ್ವಾಸ ಇಟ್ಕೇಸಿ ಕುಂದ್ಬಿಟ್ಟು ನಾನು ಏನು ಯಜಮಾನ್ರೆಲ್ಲ ನಮಗೋಸ್ಕರ ಕಷ್ಟಪಡ್ತಾರ, ನಮಗೋಸ್ಕರ ಕಷ್ಟಪಡ್ತಾರ. ಸಣ್ಣವ್ರು ಇದ್ದಾಗಿಂದ ಇಲ್ಲಿ ತನ ದುಡಿಯೋದ್ರಾಗೆ ಬಂದಿದಾರ. ಭಾಳ ಶ್ರಮಜೀವಿ, ಮುಗ್ಧತೆ, ಭಾಳ ಮುಗ್ಧ ಅದಾರಂತಿಗೆ ಈ ಥರ ನಾವು ಅವ್ರ ಮ್ಯಾಗ ಒಂದು ಬೇರೆ ಥರದ ಇದನ್ನ ಇಮೇಜಿನ್ ಇಟ್ಕೊಂಡೇ ನಾ ಕುಂತೀನಿ. ಬಟ್ ಒಂದೊಂದು ಟೈಮ್ದಾಗ ನಮ್ಮ ಯಜಮಾನ್ರೆ ನಮಗೆ ಭಾಳ ಧೋಕಾ ಕೊಟ್ಟು ಬಿಟ್ಟಾರೆ ಫ್ರೆಂಡ್ಸ್.
ಹೇಳಕ್ ಸಾಧ್ಯ ಆಗಂಗಿಲ್ಲ. ಒಮ್ಮೆ ಹೆಂಗಾಗ್ಬಿಡ್ತೈತಂದ್ರ ಇರ್ಬಾರ್ದಪ್ಪ ಲೈಫ, ಏನಾರ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು ಅನ್ನಂಗಂತ ಅನಿಸ್ಬಿಡ್ತೈತಿ. ಆ ಥರ ಎಲ್ಲ ಕಷ್ಟಗಳೊಳಗೆ ಬಂದು ಇವತ್ತು ಮನಿಯೊಳಗೆ ಅದೀವಪ್ಪ ಅಂತಂದ್ರೆ ಈ ಮನಿ ಅಷ್ಟೇ ಕೆಲವ್ರಿಗೆ ಕಾಣಕತ್ತೈತಿ. ಆ ಮನಿ ಹಿಂದಿಂದ ಇಷ್ಟು ಉದ್ದ ಸಾಲ ಯಾರಿಗೂ ಕಾಣಲಾಗೈತಿ. ಸೊ ಏನು ಕಮ್ಮಿ ಆಗೈತಿ, ಆರಾಮ ಮನಿಯೊಳಗೆ ಬಂಗ್ಲಾದಾಗ ಅದ ಅಂತ ಹೇಳ್ತಾರ. ಅವ್ರೆಲ್ಲರ ಬಾಯಿ ಹಾಕಿ ಹಂಗ ಆರಾಮ ಈ ಬಂಗ್ಲಾದೊಳಗೆ ಆರಾಮೇ ಇರೋ ಥರ ಅವ್ರ ಬಾಯಿ ಹಾಕಿ ಹಂಗಾನೆ ಆಗ್ಲೇಪ್ಪ ಅಂತ ಬೇಡ್ಕೊತೀವಿ ನೋಡ್ರಿ ಫ್ರೆಂಡ್ಸ್. ಸಾರಿ ರೀ ಏನಾದರೂ ಬೇಜಾರಾಗಿತ್ತಂದ್ರ, ಯಾಕಂದ್ರೆ ಕಷ್ಟ ಸುಖ ಅನ್ನೋದು ಎಲ್ಲರಿಗೂ ಇದ್ದೇ ಇರ್ತೈತಿ, ಇಲ್ಲ ಅಂತ ಹೇಳಕ್ ಹೋಗಲ್ಲ. ಬಟ್ ಯಾವತ್ತಿಗೂ ನಾವು ಯಾರನ್ನ ನೋಡಿ ಜೀವನ ಮಾಡಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ನಾನು ಯಾರನ್ನಾದ್ರೂ ನೋಡಿ ಜೀವನ ಮಾಡೋದು ಯಾರ ಕಡೆಯಿಂದ ಅಂತ ಒಂದು 4 ಬುದ್ಧಿ ಮಾತು ಹೇಳ್ಸ್ಕೊಳುವಂಥದ್ದು ನಾ ಮಾಡಿಲ್ಲ. ನಾ ಹೇಳೋಕ್ಕಿಂತ ಮುಂಚೆಗೆ ತಿದ್ದುಕೊಂಡು ನಡೆದು ಬಿಡ್ತೀನಿ. ಬಟ್ ಇಷ್ಟು ವರ್ಷ ಅದನ್ನ ಮಾಡ್ಕೊತ ಬಂದೀನಿ. ಎಲ್ಲೋ ಅದನ್ನೇ ಮಾಡಿ ತಪ್ಪಿನಿ ನಂಗೆ ಆಗಕತ್ತೈತಿ ಸದ್ಯಕ್ಕೆ. ಹಾಗಾಗಿ ಯಾರಾದ್ರೂ ಹೇಳ್ತಾರಂದ್ರೆ ಕೇಳೋ ಪೇಷನ್ಸು ನನಗಿಲ್ಲ ಆದಂಗೆ ಆಗ್ಬಿಟ್ಟೈತಿ ಫ್ರೆಂಡ್ಸ್. ಯಾಕಂದ್ರೆ ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಹೇಳ್ತಾರೆ ನೋಡ್ರಿ. ಅತಿಯಾಗಿನೂ ಕೂಡ ಯಾರನ್ನೂ ಭರವಸೆ ಇಟ್ಕೊಂಡು ಹೋಗ್ಬಾರ್ದು. ನಮ್ದು ಅನ್ನೋದೊಂದು ಸ್ವಾರ್ಥ, ಮತ್ತು ನಮ್ಮ ಸೇಫ್ಟಿ ಒಳಗೆ ನಾವು ಮಾಡ್ಕೊತ ಹೋಗ್ಬೇಕು. ಒಂದೊಂದು ಟೈಮ್ದಾಗ ನಮ್ಮ ಗಂಡನೂ ನಮ್ಗೆ ಆಗಂಗಿಲ್ಲ ಫ್ರೆಂಡ್ಸ್. ನಮ್ಮ ಗಂಡನೂ ಕೂಡ ನಮ್ಗೆ ಶತ್ರು ಥರ ನಿಂತು ಬೀಳ್ತಾರಲ್ಲ, ಆ ಒಂದು ಸಂಕಟ, ಆ ನೋವು ಸಹಿಸ್ಕೊಳಕ್ಕೆ ಆಗಂಗಿಲ್ಲ. ನಾನೆಲ್ಲ ಸ್ಟ್ರಗಲ್ ಮಾಡ್ತೀನಿ ಅಂತ ಹೇಳಕ್ ಹೋಗಲ್ಲ, ಕಷ್ಟಪಡ್ತೀನಿ ಅಂತ ಹೇಳಕ್ ಹೋಗಲ್ಲ. ಯಾಕಂದ್ರೆ ನಾನು ಯಾರಿಗೂ ಬೇರೆದವ್ರಿಗೆ ಏನು ಮಾಡಕತ್ತಿಲ್ಲ, ನಮಗೋಸ್ಕರ ನಾ ಮಾಡ್ಕೊಳಕತ್ತೀನಿ. ಬಟ್ ಅದು ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಕೋತೀನಿ. ನಾನೇ ತಿಳ್ಕೊಂಡು ಒಂದು ಹೆಜ್ಜೆ ಮುಂದಿಟ್ಟು ಏನೋ ಅಂತ ಮಾಡಕ್ಕೆ ಹೊರಟಿದ್ದೀನಿ. ಅದಕ್ಕೆ ಎಷ್ಟು ಸಪೋರ್ಟ್ ಐತಿ, ಯಾರ್ದು ಎಷ್ಟು ಸಪೋರ್ಟ್ ಇಲ್ಲ ನಿಮ್ಗೆ ಗೊತ್ತೈತಿ. ರೋಡಲ್ಲಿ ಹೋಗೋರು ಬರೋರು ಕೂಡ ಹಾಯ್ ಮಾಡ್ತಾರ, ಬಾಯ್ ಮಾಡ್ತಾರ, ಮಾತಾಡ್ತಾರ. ಪರಿಚಯ ಆದವರು ಕೂಡ ಎಷ್ಟು ಸಪೋರ್ಟ್ ಮಾಡಿ ಎಲ್ಲನೂ ಕೂಡ ಮಾಡ್ತಾ ಬಿಡು, ಏನೋ ಮನೆಯಾಗ ನಾವೇನಕ್ಕೆ ರೊಕ್ಕ ರೂಪಾಯಿ ಕೊಡ್ತೀನೋ ಅಂತೇಳಿ ಮಾತಾಡ್ತಾರ, ಹೆಲ್ಪ್ ಮಾಡ್ತಾರ, ವಿಡಿಯೋದಾಗ ಬರ್ತಾರ. ಇನ್ನು ಕೆಲವರು ವಿಡಿಯೋದಾಗ ಬಂದ್ರು ಕೂಡ ತಾ ರೊಕ್ಕ ತಗೊಂತ ತಾ ಗಳಿಸ್ತಾರ ಅಂತಾರ. ಯಾರೇ ಆಗಲ್ಲಕ್ಕ, ಯಾರು ಸ್ವಂತ ರೊಕ್ಕ ಹುಟ್ಟಿಸಂಗಿಲ್ಲ. ಒಂದು ಬಂಗಾರ ಅಂಗಡಿ ಅಂತ ದೊಡ್ಡ ಕೋಟಂಗಟ್ಲೆ ರೊಕ್ಕ ಇನ್ವೆಸ್ಟ್ ಮಾಡಿ ಬಂಗಾರ ಅಂಗಡಿ ಹಾಕಿ ಕುಂತಾರಂದ್ರೂ ಅಲ್ಲಿ ಕೊಂಡ್ಕೊಳೋರು ಇಲ್ಲಿಕ್ಕಂದ್ರೆ ಅವರಿಗೆ ಲ್ಯಾಬ್ ಬರ್ತದೆ ಹೇಳ್ರಿ. ಎಲ್ಲರೂ ಒಬ್ಬರ ಮ್ಯಾಗ ಒಬ್ಬರು ಡಿಪೆಂಡ್ ಆಗಿ ಅವ್ರು ಇರ್ತಾರೆ. ಮೇನಾಗಿ ಈಗ ನಮ್ಮ ತಾಯಿಯವ್ರು ಸಪೋರ್ಟ್ ಮಾಡ್ತಾರೆ, ಅಲ್ಲಿಂದ ವಿಡಿಯೋ ಮಾಡಿ ಕಳಿಸ್ತಾರೆ. ನಮ್ಮ ಅಕ್ಕ ತಂಗಿಯರು ಹೋದಾಗ ಬಂದಾಗ ಯಾವ ಥರ ಹೆಲ್ಪ್ ಮಾಡ್ತಾರೆ. ನಾನು ಯಾರೋ ಅವ್ರಿಗೆ ಏನು ಕೊಡಂಗಿಲ್ಲ, ತೊಗೊಳಂಗಿಲ್ಲ. ಆದ್ರೆ ಯಾರಿಗೆ ಅದ್ರದ್ದು ಫೈದೆ ಐತಿ, ಯಾರಿಗೆ ಅದ್ರದ್ದು ಲಾಭ ಐತಿ, ಅವರಿಗೆ ಅದ್ರದ್ದು ಕಷ್ಟ ಬೇಡ, ಬರೀ ಅದ್ರದ್ದು ಏನೈತಿ ಇನ್ಕಮ್ ಅದಷ್ಟೇ ಸಾಕು ಅಂತೇಳಿ ಮಾಡ್ತಾರಲ್ಲ. ಎಲ್ಲ ಒಂದು ಕಡೆ ಏನೋ ಜವಾಬ್ದಾರಿ ತೊಗೊಳೋ ಒಂದು ಉಮೇದಾರಿ ಒಳಗೆ ಸ್ವಾಭಿಮಾನಲಿಂತ ಬದುಕಬೇಕು, ಸ್ವಾಭಿಮಾನಲಿಂತ ಇರಬೇಕು ಅನ್ನೋ ಒಂದು ಮೈಂಡ್ ಸೆಟ್ನೊಳಗೆ ಎಲ್ಲೋ ಒಂದು ಕಡೆ ನಾನಾಗಿನೇ ನಾನು ಏನೋ ತಪ್ಪು ಮಾಡಕತ್ತಿದ್ನೇನೋ ಏನೋ ನಂಗೊಂತ ಅನಿಸ್ಬಿಡ್ತೈತ್ರಿ. ಹಿಂಸೆ ಅಂತ ಅನಿಸ್ಬಿಡ್ತೈತ್ರಿ ಫ್ರೆಂಡ್ಸ್. ಕೆಲವು ಸಂದರ್ಭದೊಳಗೆ ಭಾಳ ಅಂದ್ರೆ ಭಾಳ ನೋವಾಗ್ಬಿಡ್ತೈತೆ ನೋಡ್ರಿ. ನಾನು ಯಾಕೆ ಎಲ್ಲರ ಥರ ಎಲ್ಲರೂ ಗಂಡ ತಂದು ಹಾಕ್ತಾನ ಮಾಡಿ ಹಾಕೋತ ಕುಂತು ಬಿಡ್ತಾರಲ್ಲ, ನಾನು ಯಾಕೆ ಆ ಥರ ಮಾಡೋಕೆ ಹೋಲಿಲ್ಲಪ್ಪ ಅನ್ನೋಂಥ ಅಭಿಪ್ರಾಯ ಒಮ್ಮೊಮ್ಮೆ ಮನ್ಸಿಗಂತ ಅನಿಸ್ಬಿಡ್ತೈತಿ. ಪ್ರತಿಯೊಬ್ಬರು ತುಳಿಯೋಕೆ ನೋಡ್ತಾರೆ. ಎಲ್ಲೋ ಪುಣ್ಯಾತ್ಮರು, ಹೊಟ್ಟೆಗೆ ಅನ್ನ ಉಣ್ಣೋರು, ನನ್ನಂಥ ಹೆಣ್ಮಕ್ಳು ಆಡ್ದವರು ತಿಳ್ಕೊಂಡು ಒಂದು 4 ಚಲೋ ಮಾತು ಹೇಳ್ತಾರೆ. ಇನ್ನು ಕೆಲವರು ಏನೋ ನನ್ನ ಮನ್ಸಿಗೆ ನೋವಾಗೈತಪ್ಪ ಅಂತಂದ್ರೆ ಆಗಬೇಕು, ಇನ್ನೂ ಹೆಚ್ಚಿಗೆ ಆಗಬೇಕು ಅನ್ನಂಗಂತ ಅಂದ್ಕೊಂಡವ್ರು ಅದಾರ. ಯಾಕಂದ್ರೆ ನನಗೆ ಗೊತ್ತಿದ್ದಂಗೆ ಮದುವೆಯಾಗಿ 12 ವರ್ಷ ಆಯಿತು. ನನಗೆ ಯಾರ್ದು ₹1 ಏನೂ ಗೊತ್ತಿಲ್ಲ, ಒಂದು ಜಂಪರ್ ಪೀಸನ್ನು ಏನೂ ಗೊತ್ತಿಲ್ಲ ಫ್ರೆಂಡ್ಸ್. ನನಗೆ ಮದುವೆಯಾಗಿ ನನ್ನ ಕೊಳ್ಳಿಗೆ ಏನು ತಾಳಿ ಬಿದ್ದೈತಿ, ನನಗೇನೋ 5 ಸೀರೆ ಬಂದವು ಗಂಡನ ಮನೆ ಅಂತೇಳಿ. ಅದನ್ನು ಹೊರತುಪಡಿಸಿ ನನಗೆ ಮತ್ತೆ ಯಾರ್ದು ₹1 ಏನಂದ್ರೆ ಏನೂ ಇಲ್ಲ. ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ನೀವು ಕೇಳಿದ್ರಪ್ಪ ಅಂತಂದ್ರೆ ಹಿಂಗೂ ಆಗಿರ್ಬೋದಾ ಸಹಿತಕ್ಕನ್ನ ಲೈಫ್ನೊಳಗಂತ ನೀವು ಅನ್ಕೋತೀರಿ. ಅಯ್ಯೋ ಅದು ಯಾವ ಶತ್ರುಗೂ ಬೇಡ ಫ್ರೆಂಡ್ಸ್. ನನ್ನ ಪ್ರೆಗ್ನೆನ್ಸಿ ಡೇಸ್ದಾಗ ಏನೆಲ್ಲ ನಾನು ಆ ದಿನಗಳನ್ನ ತಕ್ಕೊಂಡು ಬಂದೀನಿ. ದಿನಗಳು ಹೋಗಿದ್ದವ್ರಿ, ಬಟ್ ಆ ಮೆಮೊರಿ, ಆ ಕಷ್ಟ, ನೋವು ಯಾವತ್ತೂ ಹೋಗೋಕೆ ಸಾಧ್ಯನೇ ಇಲ್ಲ. ನಾನಿರೋವರೆಗೂ ಆ ನೋವುಗಳು ಹೋಗಲ್ಲ. ಯಾರು ನೋವು ಕೊಟ್ಟಿದಾರಲ್ಲ, ಇಷ್ಟು ದಿನ ಏನೋ ಹೇಳ್ತಿದ್ದೆ ಫ್ರೆಂಡ್ಸ್, ಹೋಲ್ಬಿಡು ನನಗೆ ಅವ್ರು ಮಾಡ್ಯಾರ ಅಂತಂದ್ರೆ ಹೋಲ್ಬಿಡು, ದೇವ್ರು ನೋಡ್ಕೊಳ್ಳಿ ಅಂತೇಳಿ.
ಬಟ್ ಈಗ ಅನ್ಸಕತ್ತೈತಿ ಯಾಕೋ ಒಂಥರ ನಾನು ಬಾಯಲ್ಲೇ ಮಾತಾಡ್ಬೇಕಂತ ಅಂತಲ್ಲ, ಆ ಕಷ್ಟ ನೋವು ಆ ಮನಸ್ಸು ಆ ಥರ ನುಡಿಸ್ತೈತಿ ನನಗೆ ಯಾರೆಲ್ಲ ಕಷ್ಟ ಕೊಟ್ಟಿದಾರ, ನನಗೆ ಎಷ್ಟೆಲ್ಲ ನನಗೆ ಏನೂ ಯಾವ ಪಾಪಿನಾಗ ಇಲ್ಲದೆ ಇದ್ರು ನನಗೆ ಎಷ್ಟು ನನ್ನ ನೋವಿಗೆ ಎಷ್ಟು ಮರಗಿಗೆ ಯಾರು ಕಾರಣ ಆಗ್ಯಾರಲ್ಲ, ದೇವ್ರಿಗೆ ತಕ್ಕ ಶಿಕ್ಷೆ ಕೊಡ್ಲಿ ಅಂತೀನಿ ನೋಡ್ರಿ ಫ್ರೆಂಡ್ಸ್. ನಾನು ಅದನ್ನೇ ಹೇಳ್ತೀನಿ. ನಾನೇ ನನ್ನ ಕಷ್ಟ ಕೊಟ್ಟರಿಗೂ ಒಳ್ಳೇದಾಗಲಿ ಅಂತೇಳಿ ಈಗ ಬೇಡ್ಕೊಳೋ ಸ್ಥಿತಿ ಒಳಗಿಲ್ಲ. ಅಲ್ಲಿಂದ ಇಲ್ತಾನೆ ಇವತ್ತಿಗೂ ಒಬ್ಬೊಬ್ಬರಿಂದ ಕಷ್ಟ ಆಗುತ್ತಪ್ಪ, ನಮ್ಗೆ ಕಷ್ಟ ಕೊಡ್ತಾರಪ್ಪ ಅಂತ ಏನು ಹೇಳ್ಬೇಕು ನೋಡ್ರಿ ಫ್ರೆಂಡ್ಸ. ಅವರಿಗೆ ದೇವರನ್ನೇ ನೋಡ್ಕೊಳ್ಳಿ, ಶಿಕ್ಷೆ ಕೊಡಲಿ. ನನ್ನ ನೋವು ಅವರಿಗೆ ಆದ್ಮೇಲೆ ಅದು ಗೊತ್ತಾಗುವಂಥದ್ದು. ಯಾಕಂದ್ರೆ ಇನ್ನೊಬ್ರಿಗೆ ಯಾಕೆ ನೋವು ಕೊಡ್ಬೇಕ್ರಿ, ಅದು ಒಂದೊಂದು ಟೈಮ್ದಾಗ ಬೇಲಿನೇ ಅದು ಹೊಲ ಮೇಯ್ತದಂತಾರಲ್ಲ, ಹಂಗೆ ರಗಡ್ ಆಗಿ ಹೋಗ್ಬಿಟ್ಟಿದೆ ಅವ್ರ ಜೀವನದೊಳಗೆ. ಈ 31 ವರ್ಷ ರನ್ನಿಂಗ್ ಐತಿ ನನಗೆ. 31 ವರ್ಷನೊಳಗೆ ಎಲ್ಲಾನು ನೋಡ್ಬಿಟ್ಟಿದ್ದೀನಿ ನೋಡ್ರಿ ಫ್ರೆಂಡ್ಸ್. ನಾನಂತೂ ಉಪವಾಸ ವನವಾಸ ಅವ ಹೇಳದ ಮಾತುಗಳು. ಈಗಿನ ಕಾಲದಾಗ ಗಂಡನೇ ಬೈಯೋಂಗಿಲ್ಲ, ಗಂಡನ ಕಡೆಯಿಂದನೇ ಬೈಸ್ಕೊಳಕ್ಕೆ ತಯಾರಿರಲ್ಲ ಹೆಂಡತಿಯರು, ಸರ್ದು ಕುಂದ್ರ ಅನ್ನಿಸ್ಕೊಳಂಗಿಲ್ಲ. ಅಂಥದ್ರೊಳಗೆ ಇನ್ಯಾರ್ಯಾರೋ ಕಡೆಯಿಂದ ದೈಹಿಕವಾಗಿನೂ ಕೂಡ ಹಲ್ಲೆ ಮಾಡಿದಾರ, ಮಾನಸಿಕವಾಗಿ ನೋಯಿಸಿದಾರ. ನನ್ನದೇ ಆದಂಥ ಒಂದಷ್ಟು ಪರ್ಸ್ನಲ್ ವಿಷಯಗಳನ್ನ ಇಟ್ಕೊಂಡು ಸುಮ್ಮನೆ ಅವರು ಎಂಟ್ರಿಯಾಗಿ ನೋವುಗಳು ಕೊಟ್ಟಿದಾರ. ಭಾಳ ಅಂದ್ರೆ ಭಾಳ ಮಾಡಿದಾರೆ ಫ್ರೆಂಡ್ಸ. ಆದ್ರೆ ನಮಗೆ ನೋವು ಕೊಟ್ಟವ್ರಿಗೆ ಯಾವಾಗ ದೇವರು ಅದನ್ನು ಪಶ್ಚಾತ್ತಾಪದ್ದು ಒಂದು ಫೀಲ್ ಮಾಡ್ಕೋತಾರೆ ನೋಡ್ರಿ ಅವರು, ಇಲ್ಲಪ್ಪ ನಾನು ಇವ್ರಿಗೆ ನೋವು ಕೊಟ್ಟಿನಿ, ಅದಕ್ಕೆ ನಮ್ಮ ದೇವ್ರು ಈ ಥರ ಶಿಕ್ಷೆ ಕೊಟ್ಟಾನ ಅಂತೇಳಿ. ಆ ಥರದ್ದು ಅವ್ರಿಗೆ ಅನುಭವ ಆಗಿದ್ದು ನನ್ನ ಕಣ್ಣಿಲ್ಲೇ ನೋಡಬೇಕು, ಕಿವಿಲೇ ಕೇಳಬೇಕು ಅನ್ನೋ ಥರ ಇವತ್ತು ನನಗೆ ಮನಸ್ಸಷ್ಟು ಮರಗಕತ್ತೈತಿ ನೋಡ್ರಿ ಫ್ರೆಂಡ್ಸ. ನಾನಲ್ಲ, ನನ್ನ ಜೊತೆ ನನ್ನ ಮಗಳನ್ನು ಕೂಡ ಮರಗಿದ್ದಾಡ್ರಿ ಫ್ರೆಂಡ್ಸ. ಆ ಹಸು ಕಂದಮ್ಮ ಅದು ಎಷ್ಟು ನೋವು ತಿಂದು ಇದು ಮಾಡೈತು ಅದು ನನಗೆ ಗೊತ್ತು. ಯಾಕೋ ಬೇಜಾರು ಅಂತ ಅನ್ಸಕತ್ಬಿಟ್ಟೈತ್ರಿ ಫ್ರೆಂಡ್ಸ್. ಯಾರಿಗೆ ಅನ್ಯಾಯ ಮಾಡಬಾರ್ದು ನೋಡ್ರಿ ಫ್ರೆಂಡ್ಸ್. ಇನ್ನೂ ಒಂದು ಹೊತ್ತಿ ಇದ್ರಾಗ ನಿಂತು ಒಂದೇಟು ಹೊಡೆಯಲಕ್ಕ, ಬಟ್ ಮಾನಸಿಕವಾಗಿ ಯಾರಿಗೂ ನೋವು ಕೊಡಕ್ಕೆ ಹೋಗ್ಬಾರ್ದು, ಮತ್ತು ಯಾರಿಗೂ ಕೂಡ ಬೇಕಂತನೂ ಕೂಡ ನೋವು ಕೊಡಕ್ಕೆ ಹೋಗ್ಬಾರ್ದು. ಆ ಪಾಪ ಯಾವತ್ತಿದ್ರೂ ಅದು ತಟ್ಟುತ್ತ ನೋಡ್ರಿ ಫ್ರೆಂಡ್ಸ್. ಯಾರು ನೋವು ಕೊಟ್ಟಿದಾರಲ್ಲ ಅವ್ರಿಗೆ ಅದು ತಟ್ಟಲಿ ಅಂತ ಹೇಳ್ತೀನಿ ನಾನು ಹೇಳ್ತೀನಿ ನೋಡ್ರಿ ಫಸ್ಟ್. ಯಾಕಂದ್ರೆ ತಡ್ಕೊಳೋ ಶಕ್ತಿನೇ ಇಲ್ಲ ಅದಂಗೆ ಆಗ್ಬಿಟ್ಟೈತ್ರಿ ಫ್ರೆಂಡ್ಸ್. ನನಗೆಲ್ಲ ಹೊಟ್ಟೆ ಇಟ್ಕೊಂಡು ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಪದೇ ಅದೇ 12 ವರ್ಷ ಆಯಿತು. ಬರೀ ಆ ಟೈಪನೇ ಇರಬೇಕಲ್ಲಪ್ಪ, ನೋವು ಎಷ್ಟಿದ್ರು ಮುಖದೊಳಗೆ ನಕ್ಕೋತ ಇರಬೇಕಲ್ಲಪ್ಪ ಅಂತೇಳಿ ವಿಡಿಯೋ ಯಾರ್ಯಾಕೆ ನೋಡಲ್ಲಕ್ಕ ನನಗೇನು ಚಿಂತೆ ಇಲ್ರಿ ಫ್ರೆಂಡ್ಸ್. ಯಾಕಂದ್ರೆ ಕುಂಬಳಕಾಯಿ ಕಳ್ಳ ಆಗ್ತದನ್ನ ಎಗರು ಮುಟ್ಟಿ ನೋಡ್ಕೊಂಡವರು ಅವ್ರಿಗೆ ಅದು ನಾತವು ಅಂದ್ರೆ ನಮ್ಮಲ್ಲಿ ಹೇಳ್ತಾರೆ. ಅದು ಒಂದು ಮಾತು ನಿಮಗೂ ಗೊತ್ತಿರ್ಬೋದು, ಕುಂಬಳಕಾಯಿ ಕಳ್ಳಂದು ಯಾಕೆ ಎಗರು ಮುಟ್ಟಿ ನೋಡ್ಕೋತಿ ಅಂತೇಳಿ. ವಿಡಿಯೋ ನೋಡ್ತಿರ್ತಾರ, ನನಗೆ ಹಿತಶತ್ರುಗಳು ಕೂಡ ವಿಡಿಯೋ ನೋಡ್ತಿರ್ತಾರ, ನನಗೆ ನೋವು ಕೊಟ್ಟವ್ರು ವಿಡಿಯೋ ನೋಡ್ತಿರ್ತಾರ. ಅವ್ರಿಗೆ ಅರ್ಥ ಆಗ್ತದೆ, ಇಲ್ಲಪ್ಪ ನಾವು ಇವ್ರು ಕೊಟ್ಟಲ್ಲಿ ಅವ್ರು ಮಾತಾಡ್ಯಾರ ಅಂತೇಳಿ. ಸೊ ನೋಡೋಣಂತ ಫ್ರೆಂಡ್ಸ್, ಯಾರಾದರೂ ಏನಾದರೂ ಎಲ್ಲಿ ಏನು ಬರ್ತದೆ ವಿಡಿಯೋ ನೋಡಿದಾದ್ಮೇಲೆ ಅಂತ ಹೇಳ್ಕೇಸಿ ಮುದ್ನಾಮ ಯಾರಿಗೆ ನೋವು ಕೊಡಬಾರ್ದು ಅನ್ನೋದು ನನ್ನ ಉದ್ದೇಶ ನೋಡ್ರಿ, ಅಷ್ಟೇ. ಅದನ್ನ ಬಿಟ್ರಿ ಇವಾಗ ಏನೇನೋ ಬಂದಿದ್ದನ್ನು ಟಕ್ಕರ್ ಕೊಟ್ಕೊಂತ ಬಂದೆ. ನಾನಂತರೂ ನೀವು ಎಕ್ಸ್ಪೆಕ್ಟೇ ಮಾಡಿರೇನಿಲ್ಲ ಅಷ್ಟೆಲ್ಲ ನಾನು ಟಕ್ಕರ್ ಕೊಟ್ಕೊಂಡು ಬಂದಿದ್ದೀನಿ ಜೀವನದೊಳಗೆ. ಬಟ್ ಈಗ ನೆಗೆಟಿವ್ ವಿಡಿಯೋದಾಗ ನೆಗೆಟಿವ್ ಕಮೆಂಟ್ ಅದನ್ನು ಬರ್ತಾವ್ರ, ನೋವು ಆಗ್ತೈತಿ ಇಲ್ಲ ಅನ್ನಂಗಿಲ್ಲ. ಬಟ್ ಎಂತಿತ್ತೋ ಬಂದು ಹೋಗಿದ್ದೋ ಬಿಡು, ಇದ್ರ ಮುಂದೆ ಇದು ಏನು ಅನ್ನಂಗೂ ಕೂಡ ಒಮ್ಮೆ ಅನ್ಕೊಂಡ್ಬಿಡ್ತೀನಿ ನಾನು. ಯಾಕಂದ್ರೆ ನನಗೆ ಅಂತಲ್ಲ, ಸೋಷಿಯಲ್ ಮೀಡ್ಯಾದಾಗ ಎಲ್ಲ ಎಂತಿಂತ ಒಳ್ಳೊಳ್ಳವ್ರಿಗೇ ಬಿಟ್ಟಿಲ್ಲ. ಸಮಾಜದೊಳಗೆ ಎಷ್ಟು ಒಳ್ಳೆ ಕೆಲಸಗಳ ಕಾರ್ಯಗಳು ಮಾಡಿದವ್ರಿಗೇ ನೆಗೆಟಿವ್ ಕಮೆಂಟ್ ಹಾಕೋರು ಬಿಟ್ಟಿಲ್ಲ. ಅಂಥದ್ರೊಳಗೆ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ ಅಂತಂದ್ರೆ ನಮಗೂ ಅನ್ನೋರೇ ಏನು ಮಾಡೋಕೆ ಆಗಂಗಿಲ್ಲ. ಅನ್ನೋರು ಅನ್ಲಿ, ಯಾಕಂದ್ರೆ ಅವ್ರು ವಿಡಿಯೋ ಹಾಕ್ತಿರಂಗಿಲ್ಲ, ಅವ್ರು ಏನು ಮಾಡ್ತಾರೆ, ಅವ್ರ ಲೈಕಿ ಎಷ್ಟೈತಿ, ಅವರು ಎಂಥ ನಾಲೈಕ್ ಇರ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಿರಂಗಿಲ್ಲ. ಯಾಕಂದ್ರೆ ನನಗೂ ಕಮೆಂಟ್ಗಳು ಬರ್ತಾವಪ್ಪ ಅಂತಂದ್ರೆ ಯಾರು ಹೊರಗಿನವರು ಏನು ಜಾಸ್ತಿ ಮಾಡಲಿಕ್ಕಿಲ್ಲ. ಅದ್ರಾಗ ಒಂದು 70-80% ಒಳಗಿನವ್ರು ಇರ್ತಾರೆ. ಯಾಕಂದ್ರೆ ಹೊಟ್ಟೆ ಉರಿ ಜನ. ಮೊನ್ನೆ ನೋಡಿದ್ರಲ್ಲ ನೀವು, ಹೊಸ ಐಡಿ ಇಟ್ಕೊಂಡು 6 ಅವರು 10 ಅವರು 1 ಡೇ 2 ಡೇ ಅಂತೇಳಿ ಹೊಸ ಬ್ಲಾಕ್ ಮಾಡ್ದಂಗಿಲ್ಲ ಹೊಸ ಐಡಿ ಇಟ್ಕೊಂಬಾರ್ದು, ಬ್ಲಾಕ್ ಮಾಡ್ದಂಗಿಲ್ಲ ಹೊಸ ಐಡಿ ಇಟ್ಕೊಂಬರೋರು. ಮತ್ತು ಅವ್ರಿಗೂ ಇರ್ತಾವ ಹಿಂದೆ. ನನಗೆ ಒಬ್ಬಾಕಿಗೆ ಅವ್ರು ನೋವು ಕೊಟ್ರೆ ಅವ್ರಿಗೆ ನೋವು ಕೊಡೋರು 100 ಮಂದಿ ಇರ್ತಾರೆ. ಹೌದಿಲ್ರಿ ಫ್ರೆಂಡ್ಸ್? ಯಾಕಂದ್ರೆ ನಾವು ದೇವ್ರ ಮೇಲೆ ನಂಬಿಕೆ ಇಟ್ಟಿವಪ್ಪ ಅಂತಂದ್ರೆ ನಮ್ಗೆ
ನಮಗೆ ಒಳ್ಳೇದು ಮಾಡಲಿ ದೇವ್ರು ಅಷ್ಟೇ. ನಾವು ಒಳ್ಳೆ ರೀತಿಯಾಗಿ ಹೊಂತೀವಪ್ಪ. ಒಳ್ಳೆಯವ್ರಿಗೆ ಎಷ್ಟು ವನವಾಸ ಕೊಡಕತ್ತಾನಪ್ಪ ಅಂದ್ರೆ ಕೆಟ್ಟವ್ರಿಗಿನ್ನ ಮುಂದೆ ದೇವ್ರು ಎಷ್ಟೆಲ್ಲ ಇಟ್ಟಿರ್ಬೋದು ಅವ್ರು ಊಟ ಮಾಡೋದಕ್ಕೆ ಅವ್ರ ಊಟ ಅಂತೇಳಿ ಅನ್ಕೋತೀನಿ ರೀ ಫ್ರೆಂಡ್ಸ್. ತಲೆ ನೋವು ಜಾಸ್ತಿ ಆಗೈತಿ. ಇನ್ನೂ ಒಂದು ವಿಡಿಯೋ ಎಡಿಟಿಂಗ್ ಮಾಡ್ಬೇಕ್ರಿ. ಬಾಯ್.